ಹೊಲವನುಳುವ ಯೋಗಿ ನೀನು, ನಾಡಿಗೆ ಜೀವ ತುಂಬೋ ಕಾಮಧೇನು. ಹೊಲವನುಳುವ ಯೋಗಿ ನೀನು, ನಾಡಿಗೆ ಜೀವ ತುಂಬೋ ಕಾಮಧೇನು. ನೆಲದ ನೋವಾಗಿ ಕಾಲದ ಹೂವಾಗಿ ಹರಡುವವರು ನೀವಣ್ಣ, ಮಳೆಯಾಗಿ ಬೆಳೆಯಾಗಿ ಲೋಕಕ್ಕೆ ಬರುವಾಗಿ ಅನ್ನದ ಹಾಡಿನ ನಾಡ ಜೀವಗಳು ನೀವಣ್ಣ. ದನಕುರಿ ಮೇಕೆ ಕೋಳಿ ಹಂದಿ ಮೀನು ಸಹಜ ಕೃಷಿಯ ಮಾಡೋಣ, ಹೂವು ಹಣ್ಣು ಕಾಯಿ ಮೇವು ತಾಳೆ ಬೇವು ಸಮಗ್ರ ಕೃಷಿಯ ಮಾಡೋಣ. ಟ್ರ್ಯಾಕ್ಟರ್ ಟಿಲ್ಲರ್ ಕುಯ್ಲಿನ ಯಂತ್ರ ಸುಧಾರಿತ ಕೃಷಿ ಮಾಡೋಣ, ಕೃಷಿಯಲ್ಲಿ ಒಕ್ಕಣೆ ವಿಂಗಡಣೆ ಮಾಡಿ ಅಧಿಕ ಲಾಭವ ಗಳಿಸೋಣ, ಸ್ವಾವಲಂಬಿಗಳಾಗೋಣ. ಪ್ರೀತಿಯ ರೈತ ಬಂದವರೇ ಹಾಗೂ ನೆಚ್ಚಿನ ಚಂದನವಾಹಿನಿಯ ವೀಕ್ಷಕರೇ, ತಮಗೆಲ್ಲರಿಗೂ ಕೃಷಿ ಇಲಾಖೆಯ ಪ್ರಾಯೋಜಿತ ನೇಗಿಲ ಯೋಗಿ ಸರಣಿ ಕಾರ್ಯಕ್ರಮದ 21ನೇ ಸಂಚಿಕೆಗೆ ಪ್ರೀತಿಯ ಸ್ವಾಗತ. ರೈತ ಬಂದವರೇ, ಇವತ್ತು ನಾವು ದೇವನಹಳ್ಳಿ ತಾಲೂಕಿನ ಕುಂದಣ ಹೋಬಳಿಯ ತೈಲಗೆರೆ ಗ್ರಾಮದಲ್ಲಿ ಈ ಒಂದು ನೇಗಿಲ ಯೋಗಿ ಸರಣಿ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ವೇದಿಕೆಯಲ್ಲಿ ಇವತ್ತು ದೇವನಹಳ್ಳಿ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರಾದ ಶ್ರೀಮತಿ ಸುಶೀಲಮ್ಮ ಎನ್ರವರು ಆಗಮಿಸಿದ್ದಾರೆ. ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರೋಣ. ಹಾಗೆಯೇ ಈ ಭಾಗದ ಕೃಷಿ ಅಧಿಕಾರಿಗಳಾದಂತಹ ಶ್ರೀಯುತ ಶಂಕರಯ್ಯನವರು ಸಹ ನಮ್ಮೊಡನೆ ಇದ್ದಾರೆ. ಅವರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ತೈಲಗೆರೆ ಮಂಜು ಅಂತಲೇ ಹೆಸರುವಾಸಿಯಾಗಿರುವಂತಹ ಮಂಜು ಅವರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಕೃಷ್ಣಮೂರ್ತಿಯವರು ಮತ್ತೋರ್ವ ರೈತರು ಆಗಮಿಸಿದ್ದಾರೆ. ಅವರಿಗೂ ಸಹ ಸ್ವಾಗತ ಕೋರುವ ಮೂಲಕ ನಾವು ಇವತ್ತಿನ ಒಂದು ನೇಗಿಲ ಯೋಗಿ ಸರಣಿ ಕಾರ್ಯಕ್ರಮದ ವಿಷಯ ಏನು ಅಂತಂದರೆ ಕೃಷಿ ಯಾಂತ್ರೀಕರಣ ಯೋಜನೆ. ಅಂತಂದರೆ ಸಾಕಷ್ಟು ಭಾಗಗಳಲ್ಲಿ ಕೃಷಿ ಕಾರ್ಮಿಕರ ಕೊರತೆ ಎದ್ದು ಕಾಣಿಸ್ತಾ ಇದೆ. ಈ ಒಂದು ಕೃಷಿ ಕಾರ್ಮಿಕರ ಕೊರತೆಯನ್ನು ನಾವು ನೀಗಿಸೋದಕ್ಕೆ ಕೃಷಿ ಯಾಂತ್ರೀಕರಣ ಯೋಜನೆ ಅನ್ನೋದನ್ನು ಸಾಕಷ್ಟು ವರ್ಷದಿಂದ ನಮ್ಮ ಕೃಷಿ ಇಲಾಖೆಯಲ್ಲಿ ಅದನ್ನು ಅನುಷ್ಠಾನಗೊಳಿಸ್ತಾ ಇದ್ದೀವಿ. ಈಗ ನಾನು ನಮ್ಮ ಸಹಾಯಕ ಕೃಷಿ ನಿರ್ದೇಶಕರಾದಂಥ ಶ್ರೀಮತಿ ಎನ್ ಸುಶೀಲಮ್ಮ ಮೇಡಮ್ ಅವರಿಗೆ, ಮೇಡಮ್ ತಾವು ಎದ್ನಿತ್ತು ರೈತರಿಗೆ ನಮ್ಮ ಕೃಷಿ ಯಾಂತ್ರೀಕರಣ ಯೋಜನೆಯಲ್ಲಿ ಏನೇನು ಸವಲತ್ತುಗಳನ್ನು ನೀಡಲಾಗ್ತಾ ಇದೆ, ಹಾಗೆ ಮತ್ತೆ ಕೃಷಿ ಇಲಾಖೆ ಪರವಾಗಿ ಪ್ರಮುಖವಾದ ಒಂದೆರಡು ಯೋಜನೆಗಳನ್ನು ತಿಳಿಸ್ಕೊಡ್ಬೇಕಂತ ಹೇಳಿ ವಿನಂತಿ ಮಾಡ್ಕೊಳ್ತೀನಿ ಮೇಡಮ್. ಸೊ ಕೃಷಿ ಯಾಂತ್ರೀಕರಣ ಬಗ್ಗೆ ಹೇಳಬೇಕಂದ್ರೆ, ಕೃಷಿ ಯಾಂತ್ರೀಕರಣ ಯೋಜನೆ ನಮ್ಮ ರಾಜ್ಯದಲ್ಲಿ 2020ರಿಂದ ಶುರು ಆಯಿತು. ಕೃಷಿ ಯಾಂತ್ರೀಕರಣ ಯೋಜನೆ ಯಾಕೆ ಬಂತು ಅಂತಂದರೆ, ನಮ್ಮ ರಾಜ್ಯದಲ್ಲಿ ಕೃಷಿ ಕಾರ್ಮಿಕರಿಗೆ ಹೆಚ್ಚು ಸಮಸ್ಯೆ ಆಗಿರೋದು ಸಮಸ್ಯೆ ನೀಗಿಸಲು, ಹಾಗೂ ಕೃಷಿ ಚಟುವಟಿಕೆಗಳಲ್ಲಿ ಶ್ರಮದಾಯಕವಾದ ದುಡಿಮೆಯನ್ನು ತಗ್ಗಿಸಲು, ಆನಂತರ ಕೃಷಿ ಚಟುವಟಿಕೆಗಳನ್ನು ಸಕಾಲದಲ್ಲಿ ನಿರ್ವಹಿಸಲು ಈ ಕೃಷಿ ಯಾಂತ್ರೀಕರಣ ಯೋಜನೆ ಬಂತು. ಸೊ ಅದರಂತೆ ನಮ್ಮಲ್ಲಿ ಕೃಷಿ ಯಾಂತ್ರೀಕರಣದಲ್ಲಿ ನಮ್ಮ ಕೃಷಿ ಇಲಾಖೆಯಲ್ಲಿ ಟ್ಯಾಕ್ಟರ್ ಇರ್ಬೋದು, ರೋಟೋವೇಟರ್ ಇರ್ಬೋದು, ಟಿಲ್ಲರ್ ಇರ್ಬೋದು, ಇವೆಲ್ಲ ಯಂತ್ರೋಪಕರಣಗಳನ್ನು ಸಾಮಾನ್ಯ ವರ್ಗದವರಿಗೆ ಶೇಕಡ 50% ಸಹಾಯಧನದಲ್ಲಿ ನೀಡಲಾಗುತ್ತೆ. ಆನಂತರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಶೇಕಡ 90% ಸಹಾಯಧನದಲ್ಲಿ ನೀಡಲಾಗುತ್ತಿದೆ. ಅದರಂತೆ 1 ಲಕ್ಷದವರೆಗೂ ಎಲ್ಲ ವರ್ಗದವರೆಗೂ ಮಿತಿಗೊಳಿಸಲಾಗಿದೆ. ಸೊ ನಮ್ಮ ಕೃಷಿ ಇಲಾಖೆಯಲ್ಲಿ ಕೊಡುವ ಸವಲತ್ತುಗಳು ಭೂಮಿ ಸಿದ್ಧತೆಯಿಂದ ಹಿಡಿದು ಕೊಯ್ಲಿನವರೆಗೂ ನಮ್ಮಲ್ಲಿ ಕೃಷಿ ಇಲಾಖೆಯಲ್ಲಿ ಯಂತ್ರೋಪಕರಣಗಳನ್ನು ವಿತರಣೆ ಮಾಡಲಾಗುತ್ತಿದೆ. ಸಿದ್ಧತೆಗೆ ಬೇಕಾದಂಥ ಕಲ್ಟಿವೇಟರ್ ಇರ್ಬೋದು, ರೋಟೋವೇಟರ್ ಇರ್ಬೋದು, ಆನಂತರ ಸಸ್ಯ ಸಂರಕ್ಷಣೆ ಉಪಕರಣಗಳಾದ ಸ್ಪ್ರೇಯರ್ಸ್ ಇರ್ಬೋದು, ಆಮೇಲೆ ಕೊಯ್ಲು ನಂತರ ಉಪಯೋಗಿಸುವಂಥ ಯಂತ್ರೋಪಕರಣಗಳಾದಂಥ ರೀಪರ್ ಇರ್ಬೋದು, ಆನಂತರ ಸ್ಟೋರೇಜು ಮತ್ತು ಕಟಾವು ಯಂತ್ರಗಳು ಇವೆಲ್ಲ ನಮ್ಮ ಕೃಷಿ ಇಲಾಖೆಯಲ್ಲಿ ಸಿಗ್ತಾ ಇದೆ. ಆನಂತರ ಹೇಳಬೇಕಂದ್ರೆ ಡ್ರಿಪ್ಪು ಸ್ಪ್ರಿಂಕ್ಲರು ಸೂಕ್ಷ್ಮ ನೀರಾವರಿ ಯೋಜನೆಯೂ ನಮ್ಮ ಕೃಷಿ ಇಲಾಖೆಯಲ್ಲಿ ಭಾಳಷ್ಟು ರೈತರಿಗೆ ವಿತರಣೆ ಆಗಿದೆ. ಸೊ ಆದ್ದರಿಂದ ಈ ಕಾರ್ಯಕ್ರಮದ ಉದ್ದೇಶ ನಮ್ಮ ರೈತರಿಗೆ ಕೃಷಿ ಯಾಂತ್ರೀಕರಣದಿಂದ ಹೆಚ್ಚು ಉಪಯೋಗ ಆಗಿದೆ ಅಂತಲೇ ನಾನು ಭಾವಿಸ್ತೀನಿ. ಎಲ್ಲ ಹೋಬಳಿಗಳಲ್ಲಿನೂ ನಾವು ಬಿತ್ತನೆ ಬೀಜದಿಂದ ಹಿಡಿದು ಆನಂತರ ಕೃಷಿ ಭಾಗ್ಯ ಯೋಜನೆ ಇದೆ. ಆ ಯೋಜನೆಯಲ್ಲಿ ಪ್ಯಾಕೇಜ್ ಇರುತ್ತೆ. ಕೃಷಿ ಹೊಂಡ ನಿರ್ಮಾಣ ಮಾಡ್ಕೊಳ್ಳೋದು, ಮತ್ತು ಅದರಲ್ಲಿ ಟಾರ್ಪಲಿನ್ ಕೊಡ್ತೀವಿ. ಯಾಕೆ ಕೃಷಿ ಭಾಗ್ಯ ಯೋಜನೆ ಮಾಡ್ತೀವಿ ಅಂದರೆ, ರೈತರು ಕೃಷಿ ಹೊಂಡ ಮಾಡ್ಕೊಂಡಿದ್ದ ಸಂದರ್ಭದಲ್ಲಿ ಮಳೆ ನೀರನ್ನು ಸಂಗ್ರಹಣೆ ಮಾಡಿ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಉಪಯೋಗ ಮಾಡ್ಕೊಳ್ಳೋದು. ಅಂದರೆ ಬೆಳೆ
ಒಣಗೋ ಸಂದರ್ಭದಲ್ಲಿ ಈ ನೀರನ್ನ ಬಳಸ್ಕೊಂಡು ರೈತರು ಬೆಳೆನ ಬೆಳ್ಕೋಬೇಕು ಅನ್ನೋ ಉದ್ದೇಶ. ಅದರಲ್ಲಿ ಆ ಪ್ಯಾಕೇಜಲ್ಲಿ ಹೊಂಡ ಮಾಡ್ಕೊಳ್ಳೋಕ್ಕೂ ಇದೆ, ಮತ್ತು ಬದು ಮಾಡ್ಕೊಳ್ಳೋಕ್ಕಿದೆ, ಟಾರ್ಪಲ್ ಇದೆ, ಸ್ಪ್ರಿಂಕ್ಲರ್ ಇದೆ. ಈ ಭಾಗದ ರೈತರು ಭಾಳಷ್ಟು ರೈತರು ಉಪಯೋಗ ಮಾಡ್ಕೊಂಡಿದ್ದಾರೆ. ಇದರಿಂದ ರೈತರು ಸಬಲೀಕರಣಕ್ಕೋಸ್ಕರ ಈ ಯೋಜನೆ ಬಂದಿದೆ. ಇದನ್ನು ನಮ್ಮ ಕೃಷಿ ಇಲಾಖೆಯಲ್ಲಿ 2014ರಿಂದ ಬಂದಾಗಿಂದನೂ ನಿರಂತರವಾಗಿ ರೈತರ ಡಿಮ್ಯಾಂಡ್ ಇದ್ದೇ ಇದೆ. ಆನಂತರ ಹೇಳಬೇಕಂದ್ರೆ ಇನ್ನು ಸ್ಪ್ರಿಂಕ್ಲರ್ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ. ಆಮೇಲೆ NFSM ಯೋಜನೆ ಅಂತ ಇದೆ, ಅದು ಬಿತ್ತನೆ NFSM ಯೋಜನೆ, NMNF ಯೋಜನೆ ಇದೆ. ಇವೆಲ್ಲ ರೈತರು ಉಪಯೋಗ ಪಡ್ಕೊಳ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ಯೋಜನೆಗಳು ಅಂದರೆ ಕೃಷಿ ಯಾಂತ್ರೀಕರಣ, ಬಿತ್ತನೆ ಬೀಜ ಕೊಡೋದ್ರಿಂದ ಇರ್ಬೋದು, ಕೃಷಿ ಭಾಗ್ಯ ಯೋಜನೆ ಇರ್ಬೋದು, ಮತ್ತು ಸೂಕ್ಷ್ಮ ನೀರಾವರಿ ಯೋಜನೆ, ಇವೆಲ್ಲ ಯೋಜನೆಗಳು ನಮ್ಮಿಂದ ಪಡೆದು ರೈತರ ಸಬಲೀಕರಣ ಆಗಲಿ ಅಂತ ಹೇಳಿ ಆಗಿದೆ ಆಲ್ರೆಡಿ. ರೈತ ಬಂದವರೇ, ನಮ್ಮ ಕೃಷಿ ಅಧಿಕಾರಿಗಳಾದಂಥ ಶಂಕರಯ್ಯನವರು ಸಹ ನಮ್ಮೊಡನೆ ಇದ್ದಾರೆ ಇವತ್ತು. ಅವರು ಮತ್ತಷ್ಟು ಕೃಷಿ ಯಾಂತ್ರೀಕರಣ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಸವಿವರವಾಗಿ ಯಾವ ಯಂತ್ರೋಪಕರಣಗಳನ್ನು ಎಷ್ಟು ಒಂದು ಸಹಾಯಧನದಲ್ಲಿ ರೈತರಿಗೆ ವಿತರಣೆ ಮಾಡಲಾಗ್ತಿದೆ ಅದ್ರ ಬಗ್ಗೆ ತುಸು ಮಾಹಿತಿ ನೀಡಬೇಕಂತ ತಮ್ಮಲ್ಲಿ ಕೋರ್ಕೊಳ್ತೀವಿ. ಈಗ ನಮ್ಮ ರೈತರು ಮೊದಲನೇದಾಗಿ ತಾವು ಉಳುಮೆ ಮಾಡೋದ್ರಿಂದ ಹಿಡಿದು ಕಟಾವು ಮಾಡಿ ಮತ್ತು ಅದನ್ನು ಮೌಲ್ಯವರ್ಧನೆ ಮಾಡೋವರೆಗೂ ನಮಗೆ ಈಗ ಯಂತ್ರೋಪಕರಣಗಳ ಅವಶ್ಯಕತೆ ಇದ್ದೇ ಇದೆ. ಆದ್ದರಿಂದ ನಾವು ಮೊದಲನೇದಾಗಿ ನಾವು ಉಳುಮೆ ಮಾಡೋದಕ್ಕೆ ನಾವು ರೈತರಿಗೆ ನಮ್ಮ ಇಲಾಖೆಯಿಂದ ನಾವು ಏನು ನೇಗಿಲು ಕೊಡ್ತಾಯಿದ್ದೀವಿ. ಅದರಲ್ಲಿ ನಮಗೆ 4-5 ಥರ ರೈತರು ನಮ್ಮ ಈ ದೇವನಹಳ್ಳಿ ಭಾಗದಲ್ಲಿ ಉಪಯೋಗ ಆಗ್ತಾಯಿದೆ. ಅದರಲ್ಲಿ 5 ಕಾರಿನ ನೇಗಿಲು ಮತ್ತು 9 ಕಾರಿನ ನೇಗಿಲು ಅಂತ 2 ಕೊಡ್ತಾಯಿದ್ದೀವಿ. ಇದನ್ನು ನಾವು ರೈತರಿಗೆ, ಸಾಮಾನ್ಯ ಜನ ರೈತರಿಗೂ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗೂ ಸಹ ಬೇರೆ ಬೇರೆ ಸಹಾಯಧನದಲ್ಲಿ ಕೊಡ್ತಾಯಿದ್ದೀವಿ. ಸಾಮಾನ್ಯ ಜನ ರೈತರಿಗೆ 50% ರಿಯಾಯಿತಿ ದರದಲ್ಲಿ ಕೊಡ್ತೀವಿ. ಅದೇ ರೀತಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗೆ 90% ರಿಯಾಯಿತಿ ದರದಲ್ಲಿ ನಾವು ನೀಡ್ತಾಯಿದ್ದೀವಿ. ಇದಕ್ಕೆ ನಾವು ನಮ್ಮ ರೈತರು ಯಾವುದೇ ಉಪಕರಣ ತೊಗೊಬೇಕಾದ್ರೂ ಏನೇನು ದಾಖಲೆಗಳು ಸಲ್ಲಿಸ್ಬೇಕಂತ ತಮಗೆ ಒಂದು ಸಂಕ್ಷಿಪ್ತವಾಗಿ ಈಗ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ರೈತರು ನಮಗೆ ಕೃಷಿ ಒಂದು ಯಾಂತ್ರೀಕರಣದಲ್ಲಿ ಯಾವುದೇ ಸವಲತ್ತು ಅಥವಾ ಯಾವುದೇ ಉಪಕರಣ ತೊಗೊಬೇಕಾದ್ರೆ ಅರ್ಜಿ ಕೊಡಬೇಕು. ನಿಗದಿತ ನಮೂನೆಯಲ್ಲಿ ಅರ್ಜಿ ಇದೆ, ಅರ್ಜಿ ಕೊಡಬೇಕಾಗುತ್ತೆ. ಅರ್ಜಿ ಜೊತೆ ರೈತರಿಗೆ ಸಂಬಂಧಿಸಿದಂತಹ ಪಹಣಿ, ಅವ್ರದ್ದು ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಪಾಸ್ ಪುಸ್ತಕದ ಒಂದು ಪ್ರತಿ ಮತ್ತು ಅವ್ರದ್ದು 2 ಫೋಟೋ. ಮತ್ತು ಈ ಕೃಷಿ ಯಾಂತ್ರೀಕರಣ ಕೃಷಿ ಇಲಾಖೆ ಅಲ್ಲದೆ ತೋಟಗಾರಿಕೆ ಮತ್ತು ರೇಷ್ಮೆಯಲ್ಲೂ ಸಹ ನೀಡೋದ್ರಿಂದ ತೋಟಗಾರಿಕೆ ಮತ್ತು ರೇಷ್ಮೆ ಇಲಾಖೆಯಿಂದ ಒಂದು ನಿರಾಕ್ಷೇಪಣಾ ಪ್ರಮಾಣ ಪತ್ರ ಅಂದರೆ NOCನ ಕೊಡಬೇಕಾಗುತ್ತೆ. ಅದ್ರ ಜೊತೆಗೆ ಒಂದು ಮುಚ್ಚಳಿಕೆ ಪತ್ರ ತಗೊಳ್ತೀವಿ. ಇಷ್ಟು ದಾಖಲೆಗಳನ್ನ ನಾವು ರೈತ ಬಾಂಧವರು ಯಾವ ಉಪಕರಣ ಬೇಕೋ ಅದನ್ನು ಅದರಲ್ಲಿ ಫಿಲಪ್ ಮಾಡಿ ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ನೀಡಿದ್ದಲ್ಲಿ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ನಾವು ಅದನ್ನು ಒಂದು ಆನ್ಲೈನ್ ಮೂಲಕ ಈಗ ಅದನ್ನು ಒಂದು ನೋಂದಣಿ ಮಾಡಿಕೊಂಡು ಪ್ರತಿಯೊಬ್ಬ ರೈತರಿಗೂ ಒಂದು FID ಅಂತ ಕೃಷಿ ಇಲಾಖೆಯಿಂದ ಮಾಡಲಾಗಿರ್ತದೆ. ಆ ಒಂದು FID ಬೇಸ್ ಮೇಲೆ ನಾವು ಅದನ್ನು ಆನ್ಲೈನ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ತೀವಿ, ನೋಂದಣಿ ಮಾಡ್ತೀವಿ. ಅದಾದ ನಂತರ ಅದನ್ನು ಕೃಷಿ ಇಲಾಖೆಯ ಒಂದು ಕೃಷಿ ರೈತ ಸಂಪರ್ಕ ಕೇಂದ್ರದಿಂದ ಅದನ್ನು ಸೆಲೆಕ್ಷನ್ ಮಾಡಿ, ಅಂದರೆ ಅದನ್ನು ಆಯ್ಕೆ ಮಾಡಿ ಅದನ್ನು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ ಅದನ್ನು ಕಳಿಸಲಾಗುತ್ತದೆ. ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಏನು ನಮಗೆ ಅನುದಾನ ಲಭ್ಯತೆ ಇದೆ ಆ ಒಂದು ಆಧಾರದ ಮೇಲೆ ಮೊದಲು ಯಾರು ಅರ್ಜಿ ಸಲ್ಲಿಸಿರ್ತಾರೋ ಅವರಿಗೆ ಅವರ ಸೀನಿಯಾರಿಟಿ ಅದ್ರ ಪ್ರಕಾರ ನಾವು ಆಯ್ಕೆ ಮಾಡಿ ಆ ಒಂದು ರೈತರಿಗೆ ಅದಕ್ಕೆ ಸಂಬಂಧಪಟ್ಟಾಗೆ ನಾವು ಒಂದು ಆದೇಶ ನೀಡ್ತೀವಿ. ಆ ಆದೇಶದ ಪ್ರಕಾರ ರೈತರು ತಮ್ಮ ರೈತರ ವಂತಿಗೆಯನ್ನು ತಮ್ಮ ಏನು ಬ್ಯಾಂಕ್ ಇರುತ್ತೆ ಆ ಬ್ಯಾಂಕ್ ಒಂದು ಅಕೌಂಟಿಂದ ಸಂಬಂಧಪಟ್ಟ ಸಂಸ್ಥೆಗೆ ತಾವು ಯಾವ ಉಪಕರಣಕ್ಕೆ ಅರ್ಜಿ ಸಲ್ಲಿಸಿರ್ತಾರೋ ಆ ಉಪಕರಣಕ್ಕೆ ಸಂಬಂಧಪಟ್ಟಂತೆ ರೈತರ ವಂತಿಗೆನ ತಾವು RTGS ಮೂಲಕ ಪಾವತಿಸಿ ಆ ಒಂದು RTGS ಪ್ರತಿಯನ್ನು ಸಹಾಯಕ ಕೃಷಿ ನಿರ್ದೇಶಕರಿಗೆ ಸಲ್ಲಿಸಬೇಕಾಗುತ್ತೆ. ಅದರ ಆಧಾರದ ಮೇಲೆ ನಾವು ಆ ಒಂದು ಸಂಬಂಧಪಟ್ಟ ಸಂಸ್ಥೆಗೆ ಆ ಕಾರ್ಯಾದೇಶವನ್ನು ನೀಡಿ ರೈತರಿಗೆ ಏನು ತಾವು ಕೇಳಿರ್ತೀರ ಆ ಒಂದು ಸಲಕರಣೆಗಳನ್ನು ಪೂರೈಕೆ ಮಾಡೋದಕ್ಕೆ ಆದೇಶ ನೀಡಲಾಗುತ್ತದೆ. ಹಾಗೆಯೇ ನಮ್ಮೊಡನೆ ಇವತ್ತು ತೈಲಗೆರೆ ಮಂಜೂರು ಸಹ ಹಾಜರಿದ್ದಾರೆ. ಮಂಜು ಅವರು ಕೃಷಿ ಇಲಾಖೆ ವತಿಯಿಂದ ಕೃಷಿ ಯಾಂತ್ರೀಕರಣ ಯೋಜನೆಯಲ್ಲಿ ಪಡೆದಿರುವಂಥ ಸವಲತ್ತುಗಳಾಗಿರ್ಬೋದು ಅಥವಾ ಬೇರೆ ಯೋಜನೆಗಳಿಂದ ಸವಲತ್ತುಗಳು, ಮತ್ತು ತಾವು ಕೃಷಿಯಲ್ಲಿ ಯಾವ ಪದ್ಧತಿಗಳನ್ನು ಅಳವಡಿಸ್ಕೊಂಡಿದ್ದೀರಾ, ಏನೇನು ಮಾಡ್ಕೊಂಡಿದ್ದೀರಾ ಒಂದು ಒಳ್ಳೆಯ ಒಂದು ಇಳುವರಿ ಪಡೆಯೋದಕ್ಕೆ ಮತ್ತು ಆರ್ಥಿಕವಾಗಿ ತಾವು ಸಬಲೀಕರಣರಾಗೋದಕ್ಕೆ ಏನೇನು ಮಾಡ್ಕೊಂಡಿದ್ದೀರಾ ಅದ್ರ ಬಗ್ಗೆ ರೈತರಿಗೆ ಮಂದಟ್ಟು ಮಾಡ್ಕೊಳ್ಬೇಕು ಅಂತೇಳಿ ವಿನಂತಿ ಮಾಡ್ಕೊಳ್ತೇನೆ. ನಾವು ಕೃಷಿ ಇಲಾಖೆಯಿಂದ ಸಿಗುವಂಥ ಸವಲತ್ತುಗಳ ಪಡೆದಿರೋದ್ರಲ್ಲಿ ಕೃಷಿ ಹೊಂಡ ಪಡೆದಿದ್ದೀವಿ, ಮತ್ತು ಮಲ್ಟಿ ಕ್ರಾಪ್ ಮಿಷಿನು,
ಫ್ಲೋರ್ ಮಿಲ್ಲು, ಒಂದು ಟ್ರ್ಯಾಕ್ಟ್ರು, ರೋಟೋವೇಟ್ರು, ಇದಕ್ಕೆ ವ್ಯವಸಾಯಕ್ಕೆ ಸಂಬಂಧಪಟ್ಟಂಥ ಉಪಕರಣಗಳನ್ನ ಕೃಷಿ ಇಲಾಖೆಯಿಂದ ಸಹಾಯಧನದ ರೀತಿಯಲ್ಲಿ ಪಡ್ಕೊಂಡಿದ್ದೇವೆ. ಅದರಿಂದ ನಮ್ಗೆ ಹೆಚ್ಚು ಅನುಕೂಲ ಆಗಿದೆ ವ್ಯವಸಾಯ ಮಾಡೋದಕ್ಕೆ. ಇಟ್ಟಿನ ಗಿರಣಿ ಅವೆಲ್ಲ ಸಬ್ಸಿಡಿ ಸ್ಕೀಮಲ್ಲಿ ಸರ್ಕಾರದಿಂದ ಬರುವಂಥ ಸವಲತ್ತುಗಳನ್ನೆಲ್ಲ ಕೃಷಿ ಇಲಾಖೆಯಿಂದ ತಗೊಳ್ಳೋಂಥ ಸವಲತ್ತುಗಳೆಲ್ಲ ತಗೊಂಡು ಆರ್ಥಿಕವಾಗಿ ಸದೃಢರಾಗಿದ್ದೀವಿ. ಕೃಷಿ ಇಲಾಖೆಯಿಂದ ನಮ್ಗೆ ಏನೇನು ಇದರಲ್ಲಿ ಸಬ್ಸಿಡಿ ಧನದಲ್ಲಿ ಎಕ್ವಿಪ್ಮೆಂಟ್ಸ್ ಕೊಟ್ಟಿದ್ದಾರೆ ಅಂದರೆ ಯಂತ್ರೋಪಕರಣಗಳು. ಈಗ ಡ್ರಿಪ್ ಇರಿಗೇಷನ್ನು, ಸ್ಪ್ರಿಂಕ್ಲರು, ಆಮೇಲೆ ಸ್ಪ್ರೇಯರ್ಸು, ಆಮೇಲೆ ಟಾರ್ಪಲ್ಸು, ಒಕ್ಕಣೆ ಕಣ ಮಾಡೋದಕ್ಕೆ, ಆಮೇಲೆ ಕೃಷಿ ಭಾಗ್ಯ, ಕೃಷಿ ಹೊಂಡ ಅಂದರೆ ನೀರು ಇಲ್ಲದಂಥ ಸಮಯದಲ್ಲಿ ನೀರು ಬಂದು ಅದರಲ್ಲಿ ಏನು ಮಳೆ ನೀರು ಬರುತ್ತಲ್ಲ, ಮಳೆ ಕೊಯ್ಲಿಗೆ ನೀರೆಲ್ಲ ಬಂದು ಸ್ಟೋರೇಜ್ ಆಗಿ ಅದರಿಂದ ಮಳೆ ಇಲ್ಲದಂಥ ಟೈಮಲ್ಲಿ ಅದನ್ನ ಪಂಪ್ ಮಾಡಿಕೊಂಡು ಬೆಳೆಗಳಿಗೆಲ್ಲ ಹಾಯಿಸ್ಕೊಳೋಕ್ಕೆ ಅನುಕೂಲ ಆಗಂಗೆ ಕೃಷಿ ಭಾಗ್ಯ ಯೋಜನೆಯಲ್ಲಿ ಅದೊಂದು ಕೊಟ್ಟಿದ್ದಾರೆ. ಆಮೇಲೆ ಸ್ಕೇಲ್ಸು ಮತ್ತು ಇನ್ನು ಮುಂತಾದ ಅನೇಕ ಸವಲತ್ತುಗಳನ್ನ ಕೃಷಿ ಭಾಗ್ಯದಿಂದ ಆಮೇಲೆ ಕೃಷಿ ಇಲಾಖೆಯಿಂದ ನೀಡಿರ್ತಾರೆ. ಇದರಿಂದ ನಮಗೂ ತುಂಬ ಈಗ ಕಲ್ಟಿವೇಷನ್ ಮಾಡಬೇಕಾದ್ರೆ ಮೊದಲೆಲ್ಲ ಏನು ಮಾಡ್ತಾಯಿದ್ರು, ನೇಗಿಲುಗಳಿಂದ ಎತ್ತುಗಳನ್ನ ಬಳಸಿ ಮಾಡ್ತಾಯಿದ್ರು. ಈಗ ಟ್ರ್ಯಾಕ್ಟ್ರು ಸಬ್ಸಿಡಿಯಿಂದ ಕೊಟ್ಟಿರೋದ್ರಿಂದ ನಮಗೆ ತುಂಬ ಬೇಗನೆ ಅನುಕೂಲ ಆಗುತ್ತೆ. ಮೊದಲೆಲ್ಲ ರೋಟ್ರಿ ಎಂಟೆ ಪಂಟೆ ಹೊಡಿಬೇಕಂದ್ರೆ ಕೈಯಿಂದ ಹೊಡಿಬೇಕಾಗಿತ್ತು. ಈಗೇನು ಮಾಡಿದ್ದಾರೆ, ಅದಕ್ಕೆ ರೋಟ್ರಿ ಕೊಟ್ಟಿದ್ದಾರೆ. ರೋಟ್ರಿ ಕೊಟ್ಟಿರೋದ್ರಿಂದ ಬೇಗ ಅಂದರೆ 10 ದಿನ ಆಗೋ ಕೆಲಸ 3 ಅವರ್ಸ್ ಒಳಗಡೆ ಮುಗೀತದೆ. ಅದಕ್ಕೆ ಸ್ಪ್ರಿಂಕ್ಲರ್ ಮಾಡಿದ್ರೆ ನೀರೆಲ್ಲ ಹದವಾಗಿ ಬೀಳ್ತದೆ. ಜರ್ಮಿನೇಷನ್, ಬಿತ್ತನೆ ಬೀಜ ಮಾಡೋದು ಜರ್ಮಿನೇಷನ್ ಮಾಡಿದ್ರೆ ಕ್ಲೀನಾಗಿ ಜರ್ಮಿನೇಷನ್ ಆಗ್ತದೆ. ಮೊದಲೇನು ಮಾಡೋರು ಚೆನಿಗೆ ತಗೊಂಡು ಕಟ್ಟೋರು ನೀರು ಡ್ರಿಪ್ ಆಗಿರೋದ್ರಿಂದ ಅದು ಅನುಕೂಲ ಆಗ್ತದೆ. ಸ್ಪ್ರೇಯರ್ಗಳು ಮೊದಲೇನು ಮಾಡೋರು ಗಟಾರ್ ಪಂಪ್ ತಗೊಂಡು ಅಥವಾ ಇನ್ನೇನೋ ತಗೊಂಡು ಒತ್ತಿ ಪಂಪ್ ಜಾಸ್ತಿ 2-3 ಬಳಸಿ ಮಾಡ್ತಾಯಿದ್ರು. ಈಗ ಪವರ್ ಸ್ಪ್ರೇಯರ್ಸ್ ಕೊಡ್ತಾ ಇದ್ದಾರೆ. ಪವರ್ಸ್ ಕೊಡೋದ್ರಿಂದ ಬೇಗ ಬೇಗ ಕೆಲಸಗಳು, ಆಮೇಲೆ ಆಲ್ಫಾಬೆಟಿಕಾಗಿ ಎಲ್ಲಕ್ಕ ಒಂದೇ ಕಡೆಯಿಂದ ಒಂದು ಸ್ಪ್ರೇ ಆಗಂಗೆ ಅನುಕೂಲ ಆಗೋದ್ರಿಂದ ರೋಗಗಳನ್ನೆಲ್ಲ ನಿಯಂತ್ರಣ ಮಾಡ್ಬೋದು. ಇನ್ನು ಈ ಇಲಾಖೆಯಿಂದ ರೈತರಿಗಿನ್ನೂ ಭಾಳಷ್ಟು ಕೊಡಬೇಕಾಗಿದೆ. ಅದು ಇನ್ನೂ ಕಾರ್ಯಕ್ರಮಗಳನ್ನ ಸರ್ಕಾರದ ಲೆವೆಲಲ್ಲಿ ಚರ್ಚೆ ಮಾಡಿ, ಅಂದರೆ ಡ್ರೋನ್ಗಳು ಇನ್ನೂ ಎಲ್ಲೋ ಒಂದೊಂದು ಕಾಣ್ತಾವೆ, ಅವೆಲ್ಲ ಬಂದಿಲ್ಲ ಇತ್ತು ಕಡೆಗೆಲ್ಲ, ಅವೆಲ್ಲ ಬರಂಗೆ ಮಾಡಬೇಕು ರೈತರಿಗೆ. ಆಮೇಲೆ ಎಲ್ಲ ಕಾರ್ಯಕ್ರಮಗಳು ಹೋಬ್ಳಿ ವೈಸ್ ಮಾಡಿದ್ದಾರೆ. ಹೋಬ್ಳಿ ವೈಸಿಂದ ಪಂಚಾಯತಿ ಲೆವೆಲ್ಗೆ ಬಂದರೆ ತುಂಬ ಅನುಕೂಲ ನಮಗೆ. ನಮ್ಮದು ಇಲ್ಲಿಂದ ಹೋಗ್ಬೇಕಂದ್ರೆ ಹೋಬ್ಳಿಗೆ ಹೋಗ್ಬೇಕಂದ್ರೆ ಅಲ್ಲೆಲ್ಲ ಬಸ್ ಫೆಸಿಲಿಟೀಸ್ ಇಲ್ಲ. ತುಂಬ ಜನಕ್ಕೆ ಹೋಗೋಕೆ ಅನಾನುಕೂಲ. 10-15 ಕಿಲೋಮೀಟ್ರ್ ಆಗುತ್ತೆ, ಹೋಗಿ ಬರೋಕ್ಕೆ ಆಗೋದಿಲ್ಲ. ಪಂಚಾಯತಿ ವೈಸ್ ಕೊಟ್ಟರೆ ನಮ್ಗೆ ನಿಯರ್ ಹತ್ರ, ಅಂದರೆ ಕಾಲದ ಅಂತರದಲ್ಲಿ ಸಿಗ್ತವೆ ಎಲ್ಲ ಸಾಮಾನುಗಳು. ಅವೆಲ್ಲ ಹೋಗಿ ತೊಗೊಂಬಂದು ಉಪಯೋಗಿಸ್ಕೊಬೋದು. ರೈತ ಬಂದವರೇ, ಇಷ್ಟೊತ್ತು ನಾವು ಈಗ ಕೃಷಿ ಯಾಂತ್ರೀಕರಣದ ಬಗ್ಗೆ ಮಾಹಿತಿ ಹಂಚ್ಕೊಂಡಿದ್ದೀವಿ. ಈಗ ತಮ್ಮಲ್ಲಿ ಏನಾದರೂ ಒಂದು ಪ್ರಶ್ನೆಗಳಿದ್ದಲ್ಲಿ ಅಥವಾ ಸಂದೇಹಗಳಿದ್ದಲ್ಲಿ ನೇರವಾಗಿ ಪ್ರಶ್ನೆ ಕೇಳಿ, ಇದಕ್ಕೆ ಉತ್ತರ ಇಲ್ಲಿಂದ ನೀಡಲಾಗುತ್ತೆ. ನಮ್ಮ ಹೆಸರು ಅಮರನಾರಾಯಣ ಸ್ವಾಮಿ ಅಂತೇಳಿ, ನಾವು ಮೀಸ್ಕಳ್ಳಿ ಗ್ರಾಮದಿಂದ ಬಂದಿದ್ದೀವಿ. ನಮ್ಗೆ ಏನಂತ ಹೇಳಿದ್ರೆ, ಪ್ರತಿಯೊಂದು ಆಲೂಗಡ್ಡೆ ಆಗಿರ್ಬೋದು ಅಥವಾ ಟೊಮೊಟೊ ಆಗಿರ್ಬೋದು ಅಥವಾ ಇತ್ತೀಚೆಗೆ ರೋಸ್ ಜಾಸ್ತಿ ಬೆಳೀತಾ ಇದ್ವಿ. ಅದ್ರ ಬಗ್ಗೆ ಏನಾಗಿದೆ ಅಂದರೆ ಕ್ವಾಲಿಟಿ ತೆಗಿಯೋಕತ್ತಿಲ್ಲ, ಮತ್ತು ಅದು ರೋಗಗಳು ತುಂಬ ಇದ್ದಾವೆ. ಆ ರೋಗಗಳ ಬಗ್ಗೆ ನಮ್ಗೆ ಯಾರು ಅಧಿಕಾರಿಗಳು ಬಂದು ಯಾರು ಇನ್ಫಾರ್ಮೇಷನ್ ಕೊಡ್ತಾಯಿಲ್ಲ. ನಾವು ಸುಮ್ಮನೆ ಹೋಗ್ತೀವಿ, ಅವ್ರು ಏನು ಕೊಟ್ಟರೆ ಅದನ್ನು ತಗೊಂಬಂದೆಲ್ಲ ಹೊಡಿತಾ ಇದ್ದೀವಿ. ಏನು ಮಾಡಿದ್ರು ಕ್ವಾಲಿಟಿಗಳು ಬರ್ತಾಯಿಲ್ಲ. ರೈತರಿಗೆ ಇದರಲ್ಲಿ ಹೆಚ್ಚಿನ ಆರ್ಥಿಕತೆ ನಷ್ಟ ಆಗ್ತಾಯಿದೆ. ಇದರ ಬಗ್ಗೆ ಗಮನ ಹರಿಸಿ ಸೂಕ್ತವಾದ ಒಂದು ಔಷಧಿಗಳನ್ನು ರೈತರಿಗೆ ಗಮನ ಕೊಡಬೇಕು. ಆಲೂಗಡ್ಡೆಯಲ್ಲಿ ತುಂಬ ಸುರುಳು ರೋಗ ಎಲ್ಲ ಬರ್ತಾಯಿದೆ. ಹಂಗಾಗಿ ಇದರ ಬಗ್ಗೆ ಮಾಹಿತಿ ಕೊಡಬೇಕಂತೇಳಿ. ಈಗ ರೈತರೇನು ಆಲೂಗಡ್ಡೆಯಲ್ಲಿ ರೋಗಗಳು ಬರ್ತಾಯಿದೆ, ಸೊರಗು ರೋಗ ಮತ್ತು ಇನ್ನು ಆಲೂಗಡ್ಡೆ ಅಂಗಮಾರಿ ರೋಗ, ಇದ್ರ ಬಗ್ಗೆ ಮಾಹಿತಿ ಬೇಕು ಅಂತ ಕೇಳ್ತಾ ಇದ್ದಾರೆ. ತಾವು ದಯವಿಟ್ಟು ಈಗ ನಾವು ಕೃಷಿ ಇಲಾಖೆಯಿಂದ ಏನು ನಾವು ತೋಟಗಾರಿಕೆ ಈ ಭಾಗದಲ್ಲಿ ಆಲೂಗಡ್ಡೆ, ಟೊಮೊಟೊ ಮತ್ತು ಈಗ ವೆಜಿಟೇಬಲ್ಸ್ ಎಲ್ಲ ತಾವೆಲ್ಲ ಬೆಳೀತಾ ಇದ್ದೀರಾ, ರೋಸು ಇವೆಲ್ಲ. ತೋಟಗಾರಿಕೆ ಇಲಾಖೆಗೆ ನಾವು ಈ ಒಂದು ಇದ್ರ ಮೂಲಕ ಮಾಹಿತಿನ ತಿಳಿಸ್ತೀವಿ. ಮತ್ತು ರೈತರಿಗೆ ಒಂದು ಏನು ತಿಳಿಸೋದೇನೆಂದರೆ, ತಾವು ದಯವಿಟ್ಟು ತೋಟಗಾರಿಕೆ ಇಲಾಖೆಗೆ ಭೇಟಿ ನೀಡಿ ಆ ರೋಗ ಏನು ಬಂದಿದೆ ಅದರದ್ದೊಂದು ಸ್ಪೆಸಿಮನ್ ತೊಗೊಂಡೋಗಿ ಅಲ್ಲಿ ತೋರಿಸಿದೆ ಆದರೆ ಅದಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿಯನ್ನು ಒದಗಿಸಲಾಗ್ತದೆ. ಅದ್ರ ಜೊತೆಗೆ ನಾವು ಸಹ ಒಂದು ಇಲಾಖೆಗೆ, ತೋಟಗಾರಿಕೆ ಇಲಾಖೆಗೆ ಮಾಹಿತಿ ತಿಳಿಸಿ ಏನು ಕ್ಷೇತ್ರ ಭೇಟಿ ಮಾಡಿದಾಗ ತಮ್ಮ ಒಂದು ಕ್ಷೇತ್ರವನ್ನು ಭೇಟಿ ಮಾಡಿ ಮಾಹಿತಿ ನೀಡಲು ಒಂದು ತಿಳಿಸ್ಕೊಡಲಾಗುತ್ತದೆ. ಮಂಜುನಾಥಾಚಾರಿ. ನಮಗೆ ಪಾಣಿ ಇಲ್ಲ ಇವಾಗ. ಅಕಸ್ಮಾತ್ ಇವಾಗ ನಿಮ್ಗೆ ಬಂದರೆ ಸಜೆಷನಲ್ಲಿ ಇವಾಗ ಮಿಷಿನ್ ಕೊಡ್ತೀರಾ, ಕಟಾವು ಮಿಷಿನ್ ಬೇಕಾಗ್ತದೆ, ಇಲ್ಲ ಏನಾನಂದರೆ ಇವಾಗ ನಾವು ಪಾಣಿ ಇಲ್ಲ ಏನು ಮಾಡಬೇಕು ಅಂತ ಕೇಳಿದ್ದು ಸರ್. ಪಾಣಿ ಇಲ್ಲದಂಥ ರೈತರಿಗೆ ನಮ್ಮಲ್ಲಿ ಯಾವುದೇ ಥರವಾದ ಯೋಜನೆಗಳು ಲಭ್ಯ ಇಲ್ಲ. ಸವಲತ್ತು ಕೊಡಲಿಕ್ಕೂ ಆಗಲ್ಲ. ಈಗೇನಾದರೂ ಮುಂದಿನ ದಿನಗಳಲ್ಲಿ ಏನಾದರೂ ಸರ್ಕಾರ ಮನಸ್ಸು ಮಾಡಿದ್ರೆ ಖಂಡಿತ ಕೊಡ್ತೀವಿ. ಇಫ್ ಸಪೋಸ್ ರೈತನಿಗೆ ಜಮೀನು ಇಲ್ಲದ ಪಕ್ಷದಲ್ಲಿ ಈಗ ಫಾರ್ಮರ್ಸ್ ಪ್ರೊಡ್ಯೂಸರ್ ಆರ್ಗನೈಜೇಷನ್ ಸಂಸ್ಥೆಗಳು ಇದ್ದಾವೆ. ಅದರಲ್ಲಿ ನೀವು ನೋಂದಣಿ ಆದದ್ದಲ್ಲಿ ಎಲ್ಲ ರೈತರು ಈ ಅನುಕೂಲ ಪಡ್ಕೋಬೋದು. ಪಾಣಿ ಇಲ್ಲದೇ ಇದ್ರೂ ನೀವು ಇಂಪ್ಲಿಮೆಂಟ್ಸ್ ಪಡ್ಕೋಬೋದು. ಮೇಡಮ್ ಅವರೇ, ಏನು ಬೆಳೆ ಬೆಳೆದ್ರೂ ರೇಟ್ಗಳು ಸಿಕ್ಕಲ್ಲ. ಬೆಳೆ ಬೆಳಿತೀವಿ, ಸುಮ್ಮನೆ ಆಗ್ತೀವಿ. ಇದು ಲಾಗೋಡ್ಗಳ್ಗೆ, ಬಿತ್ತನೆಗಳ್ಗೆಲ್ಲ ಯಾವ ಥರ ಕಟ್ಟಿ ನಾವು ರೈತರು ಉದ್ಧಾರ ಆಗೋದು?
ನೀವು ಒಂದೇ ಬೆಳೆ ಬೆಳೆದಿರ್ತೀರಾ. ಒಂದು ಫಸ್ಟ್ ಪ್ರಶ್ನೆ ಹೇಳಬೇಕಂದ್ರೆ ಪ್ರಾಂತ್ಯವಾರು ಅಂತ ಇವರು ಕೂಡ ಹೇಳಿದ್ರಲ್ವಾ. ಸೊ ರೈತರು ನಿಮಗೆ ಒನ್ ಡಿಸ್ಟಿಕ್ ಒನ್ ಕ್ರಾಪ್ ಅಂತ ಯೋಜನೆನೂ ಬಂತು. ಅದೇ ಥರ ಬೆಳೆದಿದ್ದೆ ಆದಲ್ಲಿ ನಿಮಗೆ ಮಾರುಕಟ್ಟೆ ಸವಲತ್ತು ಸಿಗುತ್ತೆ, ನಿಮಗೆ ಬೆಳೆದಂಥ ಬೆಳೆಗೆ ನಿಮಗೆ ಲಾಭದಾಯಕನೂ ಆಗುತ್ತೆ. ಈಗ ಬೆಳೆದಂಥ ವಸ್ತುಗಳನ್ನ ನೀವು ಮೌಲ್ಯವರ್ಧನೆ ಸಂಸ್ಕರಣೆ ಮಾಡಿದ್ದೆ ಆದಲ್ಲಿ ನಿಮಗೆ ಖಂಡಿತ ಲಾಭ ಇರುತ್ತೆ. ಎಂಟ್ರಪ್ರಿನರ್ಶಿಪ್ಪು ಅಂತ ಹೇಳ್ತಲ್ಲ, ಬ್ರ್ಯಾಂಡಿಂಗು, ಸಂಸ್ಕರಣೆ ಮಾಡಿ ಬ್ರ್ಯಾಂಡಿಂಗ್ ಮಾಡಿ ನಿಮ್ಮ ಮೌಲ್ಯವರ್ಧನೆ ಮಾಡಿ ನಮ್ಮ ಸಿಟಿಗೆ ಕಳಿಸಿದ್ದೇ ಆದಲ್ಲಿ ನಿಮಗೆ ಲಾಭ ಇದೆ. ನಾವು ಒಂದು 5-6 ವರ್ಷದಿಂದ ರಾಗಿ ಬೆಳೀತಾ ಇದ್ದೀವಿ. ಒಂದು 7 ಎಕರೆ ಕೂರ್ಗೆ ರಾಗಿ ಪದ್ಧತಿ ಬೆಳೆಯೋದ್ರಿಂದ ಭಾರಿ ಅನುಕೂಲ ಆಗುತ್ತೆ. ಮಾರ್ಕೆಟಿಂಗು ರಾಗಿ ಒಳ್ಳೆ ಮಾರ್ಕೆಟಿಂಗ್ ಇದೆ ಸರ್ಕಾರ ತಗೊಳೋದ್ರಿಂದ. ಅದೇ ಥರ ನಮ್ಮ ತರಕಾರಿಗಳು ಹೂವು ಅಷ್ಟೇ, ಅಗ್ರಿಕಲ್ಚರ್ ಆಗಲಿ ಹಾರ್ಟಿಕಲ್ಚರ್ ಆಗಲಿ ಡಿಪಾರ್ಟ್ಮೆಂಟ್ ಅವರು ಏನಾದರೂ ಮಾಡಿದ್ರೆ ಅನುಕೂಲ ಆಗುತ್ತೆ. ಅದೇ ರೀತಿ ನಾವು ಸರ್ಕಾರದಲ್ಲಿ ಕೃಷಿ ಇಲಾಖೆಯಲ್ಲಿ ಹಲವಾರು ಸಾಮಗ್ರಿಗಳನ್ನು ಸಬ್ಸಿಡಿ ತಗೊಂಡಿದ್ದೀರಿ, ಅದರಿಂದ ಅನುಕೂಲ ಆಗಿದೆ. ಅದು ನಾವು ಹೇಳೋದೇನೆಂದರೆ, ಈಗ ಪಾಪ ಅವರು ಹೇಳಿದರು ತರಕಾರಿಗೆ ಹೂಗಳಿಗೆ ಹಣ್ಣಿಗೆ ರೇಟ್ ಬರೋದಿಲ್ಲ. ಈ ನಮ್ಮ ರಾಗಿನ ಯಾವ ಥರ ಇದು ಮಾಡ್ತಾರೋ ಅದೇ ಥರ ಅವಗೂ ಏನಾದರೂ ಒಂದು ಕೃಷಿ ಇಲಾಖೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಸಹಾಯ ಮಾಡಿದರೆ ಅನುಕೂಲ ಆಗುತ್ತೆ ಅಂತ ನಾವು ಹೇಳ್ತಾ ಇದ್ದೀವಿ. ಆ ರಾಗಿ ಬೆಳೆಗೆ ಬೆಂಬಲ ಬೆಲೆ ನೀಡ್ತಾ ಇದ್ದೀರಾ, ಅದರಿಂದ ನಮಗೆಲ್ಲ ಭಾಳ ಉಪಯೋಗ ಆಗಿದೆ. ಅದರಂತೆ ತರಕಾರಿ ಬೆಳೆಗಳಿಗೂ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇದನ್ನು ಸರ್ಕಾರದ ಮುಂದಿನ ದಿನಗಳಲ್ಲಿ ಬೆಂಬಲ ಬೆಲೆ ನೀಡಲಿಕ್ಕೆ ನಾವು ಪ್ರಸ್ತಾವನೆ ಮಾಡ್ತೀವಿ. ವೈಸಿ ಮಂಜುನಾಥ್, ದೇವನಹಳ್ಳಿ. ಈ ಕೃಷಿ ಇಲಾಖೆಯಿಂದ ಡ್ರೋನು ವ್ಯವಸ್ಥೆ ಅದೆಲ್ಲ ಇದೆ ಅಂತ ಹೇಳಿದ್ರು. ನಮ್ಮ ದೇವನಹಳ್ಳಿ ಆ ಥರ ವ್ಯವಸ್ಥೆ ಯಾವುದೋ ರೆಂಟ್ ಸಿಗೋಂಥದ್ದು ವ್ಯವಸ್ಥೆ ಯಾವುದೂ ಇಲ್ಲ. ಅದು ಮಾಡಿದ್ರೆ ಸ್ವಲ್ಪ ಪ್ರಯೋಜನ ಆಗುತ್ತೆ. ರೈತರಿಗೆ ಒಂದು 2 ಎಕರೆ 3 ಎಕರೆ ಜಮೀನಲ್ಲಿ ಏನೋ ಬೆಳೆ ಬೆಳೆದ್ರೆ ಮಳೆ ಸೀಸನ್ ಅದು ಇದು ಬೇಗನೆ ಔಷಧಿ ಸ್ಪ್ರೇ ಮಾಡಬೇಕಂದ್ರೆ ಸ್ವಲ್ಪ ಅನುಕೂಲ ಆಗುತ್ತೆ. ಸೊ ದ್ರೋಣ್ ಬಗ್ಗೆ ನಾವು ತುಂಬ ಪ್ರಚಾರ ಮಾಡ್ತಾ ಇದ್ದೀವಿ. ಈಗ ಖಾಸಗಿ ಸಂಸ್ಥೆಗಳಲ್ಲಿ ಸಿಗುತ್ತೆ ದ್ರೋಣು. ಅದನ್ನು ನೀವು ಸಹಾಯಧನದಲ್ಲಿ ಅಲ್ಲಿ ತಗೋಬೋದು. ಈಗ ಮುಂದೆ ಇಪ್ಕೋ ಅಂತ ಸಂಸ್ಥೆ ಇದೆ, ಆಲ್ರೆಡಿ ನಮ್ಮ ಚೇತನ್ ಅವರು ಎಲ್ಲ ಕಡೆ ಡೆಮಾನ್ಸ್ಟ್ರೇಷನ್ ಮಾಡಿದ್ದಾರೆ, ನೀವೆಲ್ಲ ನೋಡಿದ್ದೀರಾ. ಈಗ ಮುಂದಿನ ದಿನಗಳಲ್ಲಿ ಕೃಷಿ ಇಲಾಖೆ ವತಿಯಿಂದನೇ ರಿಯಾಯಿತಿ ದರದಲ್ಲಿ ಸಹಾಯಧನ ಒದಗಿಸ್ಲಿಕ್ಕೆ ಸರ್ಕಾರ ಅನುವು ಮಾಡಿಕೊಡುತ್ತೆ. ಮೇಡಮ್ನವರೇ, ನಾವು ತೈಲ್ಗೆರೆ ಅಂತ ನಾವು ಸುಮಾರು ಒಂದು 25 ವರ್ಷದಿಂದ ರೋಸ್ ಬೆಳೀತಾ ಇದ್ದೀರಿ. ಆದರೆ ಒಂದು ತಿಂಗಳಿಗೆ ಏನಿಲ್ಲ ಅಂದ್ರೆ 10,000 ಕೊಡ್ತೀರಿ. ಏನಕ್ಕೆ? ಔಷಧಿ ಅಂಗಡಿಗೆ. ಅದಕ್ಕೆ ನೀವೇನಾದರೂ ಸೌಲಭ್ಯ ಕೊಟ್ಟರೆ ಅಷ್ಟು ಪರ್ಸೆಂಟೇಜ್ ಔಷಧಿ ಕೊಟ್ಬಿಟ್ರೆ ನಮ್ಗೆ ಒಳ್ಳೆ ಅನುಕೂಲ ಆಗುತ್ತೆ. ನೀವು ಮೊದಲು ನಮ್ಮಲ್ಲಿ ಪರೀಕ್ಷೆ ಅಂದರೆ ನಮಗೆ ಇಟ್ ಈಸ್ ಪ್ಯೂರ್ಲಿ ತೋಟಗಾರಿಕೆ ಇಲಾಖೆ. ಇಲ್ಲಿ ಈ ಭಾಗದಲ್ಲಿ ಪೂರ್ಣಿಮಾ ಅಂತ ಬರ್ತಾರೆ ಹಾರ್ಟಿಕಲ್ಚರ್ ಆಫೀಸರು. ಅವರನ್ನು ಕನ್ಸಲ್ಟ್ ಮಾಡಿ ಯಾವ ರೋಗ ಬಂದಿದೆ, ಯಾವುದು ಸ್ಪ್ರೇ ಮಾಡಬೇಕು ಅಂತ ತಿಳ್ಕೊಂಡು ನೀವು ಸ್ಪ್ರೇ ಮಾಡಿದ್ದೇ ಆದಲ್ಲಿ ಆವಾಗ ಕೆಮಿಕಲ್ಸ್ ಆಗಲಿ ಕೀಟ ಇವೆಲ್ಲ ಕಡಿಮೆ ಆಗುತ್ತೆ. ನೀವು ಸ್ಪೆಸಿಮನ್, ರೋಗ ಬಂದಂಥ ಸ್ಪೆಸಿಮನ್ಗಳು ತೊಗೊಂಡೋಗಿ ತೋರಿಸಿದ್ದೇ ಆಗಿ ಅವರು ಯಾವ ಥರ ಶಿಫಾರಸು ಮಾಡ್ತಾರೆ ಅದರಂತೆ ನೀವು ಸಿಂಪಡಣೆ ಮಾಡಬೇಕಾಗುತ್ತೆ. ನಿಮ್ಮದೇ ಆದ ಓನ್ ವೇನಲ್ಲಿ ಮಾಡಿದಾಗ ಹೆಚ್ಚು ಕೀಟನಾಶಕ ರೋಗನಾಶಕಗಳು ಬಳಕೆ ಮಾಡಬೇಕಾಗುತ್ತೆ. ರೈತ ಬಂದವರೇ, ಈ ಒಂದು ನೇಗಿಲ ಯೋಗಿ ಸರಣಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಒಂದು ಪ್ರಕ್ರಿಯೆಯನ್ನು ನಾವು ಮಾಡ್ತಾ ಬರ್ತಾ ಇದ್ದೀವಿ. ಅದೇನಂತಂದರೆ, ನೇಗಿಲ ಯೋಗಿ ಕಾರ್ಯಕ್ರಮ ನೀವು ವೀಕ್ಷಿಸಿದ್ದೇ ಆದಲ್ಲಿ ಆ ಒಂದು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಒಂದು ಪ್ರಶ್ನೆ ಕೇಳಲಾಗುತ್ತೆ. ಅದಕ್ಕೆ 2 ಉತ್ತರ ಇರ್ತವೆ. 20ನೇ ಸಂಚಿಕೆಯಲ್ಲಿ ಒಂದು ಪ್ರಶ್ನೆ ಕೇಳಲಾಗಿತ್ತು, ಅದಕ್ಕೆ ಸರಿಯಾದ ಉತ್ತರಗಳನ್ನು ನೀಡಿದ ರೈತರ ಹೆಸರುಗಳಿದ ಈ ಒಂದು ಗಾಜಿನ ಕುಂಡದಲ್ಲಿದೆ. ಈಗ ಆ ಅದೃಷ್ಟವಂತ ವಿಜೇತ ರೈತರನ್ನು ನಾವು ಇಲ್ಲಿ ಚೀಟಿ ಎತ್ತುವ ಮೂಲಕ ಆಯ್ಕೆ ಮಾಡ್ತೀವಿ. ನೋಡೋಣ ಯಾರು ಆ 3 ಅದೃಷ್ಟವಂತ ವಿಜೇತರು. ಮೇಡಮ್, ಇದರಲ್ಲಿ ಮೊದಲ ಅದೃಷ್ಟವಂತ ವಿಜೇತ ರೈತ ಯಾರು ಅಂತ ಹೇಳಿ ಒಂದು ಚೀಟಿ ಎತ್ತುವ ಮೂಲಕ ನನಗೆ ಚೀಟಿ ಕೊಡಿ ಮೇಡಮ್. ಮೊದಲ ಅದೃಷ್ಟವಂತ ವಿಜೇತ ರೈತ ವಿನಯ್, ಕನಕಪುರ ಮೇನ್ ರೋಡ್, ಬೆಂಗಳೂರು ದಕ್ಷಿಣ ತಾಲೂಕು. ಇವರು ದಯಮಾಡಿ ಅವರಿಗೆ ಚಪ್ಪಾಳೆ ಮೂಲಕ ನಾವು ಅಭಿನಂದನೆ. ನೀವು ಬಂದು 2ನೇ ಅದೃಷ್ಟವಂತ ವಿಜೇತ ರೈತರು ಯಾರು ಆಯ್ಕೆ ಮಾಡಿ ಚೆನ್ನಾಗಿ ತಿಳಿಸಬೇಕು. ಯಾರು ನೋಡೋಣ ವಿಜೇತ? ರಮೇಶ್ ಪಾಟೀಲ್, ಕಿಕ್ಕೇರಿ, ಖಾನಾಪುರ, ಬೆಳಗಾವಿ. ವಿಜೇತರ ಆಯ್ಕೆ ಮಾಡಿ. 3ನೇ ಅದೃಷ್ಟವಂತ ವಿಜೇತರು ಚಂದ್ರ HK, ಹಲಸೂರು, ಆಲೂರು ತಾಲೂಕು, ಹಾಸನ ಜಿಲ್ಲೆ. ಇವರು 3ನೇ ವಿಜೇತರು. ದಯಮಾಡಿ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದಿಸೋಣ. ಆತ್ಮೀಯ ರೈತ ಬಾಂಧವರೇ, ನಮಸ್ಕಾರ. ಕೃಷಿ ಇಲಾಖೆ ಪ್ರಾಯೋಜಿತ ನೇಗಿಲ ಯೋಗಿ ಕಾರ್ಯಕ್ರಮದ ಪ್ರಶ್ನೆ ಕೇಳುವ ಸಮಯ ಈಗ ನಿಮ್ಮ ಮುಂದೆ. ನಮ್ಮ ಪ್ರಶ್ನೆ: ಕೃಷಿಯಲ್ಲಿ ಕೃಷಿ ಯಂತ್ರಗಳ ಬಳಕೆಯಿಂದ ಆಗುವ ಪರಿಣಾಮವೇನು? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಲಾಭ ಹೆಚ್ಚು, ಆಯ್ಕೆ 2 ಲಾಭ ಕಡಿಮೆ. ನಿಮ್ಮ ಉತ್ತರಗಳನ್ನು ನಮಗೆ ಕಳುಹಿಸಲು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ
9480118811 ಮತ್ತೊಮ್ಮೆ ನಂಬರ್ ನೋಟ್ ಮಾಡ್ಕೊಳ್ಳಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480118811. ನಿಮ್ಮ ಉತ್ತರಗಳನ್ನು ಕಳುಹಿಸಲು ಇಂದು ರಾತ್ರಿ 8ರವರೆಗೆ ಮಾತ್ರ ಅವಕಾಶ. ಈಗ ಈ ಒಂದು ಡ್ರೋನ್ ಈಗಾಗಲೇ ನಾವೆಲ್ಲ ಮದುವೆ ಸಮಾರಂಭಗಳಲ್ಲಿ ಚಿತ್ರೀಕರಣ ಮಾಡೋದು ನೋಡ್ತಾ ಇದೀವಿ ನಾವು ಡ್ರೋನ್. ಹಾಗೆಯೇ ಕೃಷಿಯಲ್ಲಿ ಆ ಒಂದು ತಂತ್ರಜ್ಞಾನವನ್ನ ಕೀಟನಾಶಕ ಸಿಂಪಡಣೆ ಆಗಿರ್ಬೋದು ಅಥವಾ ನ್ಯಾನೋ ಯೂರಿಯಾ ಅಥವಾ ನ್ಯಾನೋ DAP ಒಂದು ಬೆಳೆಗಳ ಮೇಲೆ ಸಿಂಪಡಣೆ ಮಾಡೋದ್ರ ಮೂಲಕ ಈ ಒಂದು ಡ್ರೋನ್ ತಂತ್ರಜ್ಞಾನವನ್ನು ನಾವು ಅಳವಡಿಸ್ಕೊಳ್ತಾ ಇದ್ದೀವಿ. ಬನ್ನಿ ಸ್ನೇಹಿತರೆ, ಇವಾಗ ಈ ಒಂದು ಡ್ರೋನ್ ಹೀಗಿದೆ. ಈ ಒಂದು ಡ್ರೋನ್ ತಂತ್ರಜ್ಞಾನದಲ್ಲಿ ಸುಮಾರು 10 ಲೀಟರ್ ದ್ರಾವಣವನ್ನು ಬಳಸಿ ಕೀಟನಾಶಕ ಅಥವಾ ರಸಗೊಬ್ಬರವನ್ನ ಅಥವಾ ನಮ್ಮ ನ್ಯಾನೋ ಯೂರಿಯಾ ಅಥವಾ ನ್ಯಾನೋ DAP ಅನ್ನು ಸಿಂಪಡಿಸಬಹುದಾಗಿದೆ. ಸೊ ಇಲ್ಲಿ ನಾವು 10 ಲೀಟರ್ ನೀರಿನ ಜೊತೆಲಿ ಕೀಟನಾಶಕ ಆಗಿರ್ಬೋದು ಅಥವಾ ಅದಕ್ಕೆ ಪ್ರಮಾಣಕ್ಕೆ ತಕ್ಕಂತೆ ನ್ಯಾನೋ ಯೂರಿಯಾನ ನಾವಿದು ಮಿಶ್ರಣ ಮಾಡಿ ಸೊ ಇದನ್ನ ಹಚ್ಚುವ ಮೂಲಕ ಈಗ ಈ ಒಂದು 10 ಲೀಟರ್ ದ್ರಾವಣದ ಒಂದು ಟ್ಯಾಂಕ್ ಇದೆ ಇಲ್ಲಿ. ಸೊ ಈಗ ಇದರಲ್ಲಿ ದ್ರಾವಣ ಇದೆ. ದಯಮಾಡಿ ತಮ್ಮ ಹೆಸರು? ಶಿವಣಜಲಿ. ಈ ಒಂದು ಡ್ರೋನ್ ತಂತ್ರಜ್ಞಾನವನ್ನ ಬಳಕೆ ಮಾಡಿಕೊಂಡು 4 ಸ್ಪ್ರೇ ನಾಜಲ್ಸ್ ಇದಾವೆ. ಇದರಲ್ಲಿ 4 ಭಾಗದಲ್ಲಿ 4 ಒಂದು ದಿಕ್ಕಿನಲ್ಲಿ ಸ್ಪ್ರೇ ನಾಜಲ್ಸ್ ಇದೆ. ಕೇವಲ 7 ರಿಂದ 8 ನಿಮಿಷಗಳ ಒಳಗೆ 1 ಎಕರೆ ಒಂದು ಬೆಳೆಗೆ ಸಿಂಪಡಣೆಯನ್ನ ಮಾಡಲು ಈ ಒಂದು ಡ್ರೋನ್ ತಂತ್ರಜ್ಞಾನವನ್ನು ನಾವು ಬಳಸ್ತಾ ಇದ್ದೀವಿ. ಬನ್ನಿ ಶಿವಾನಂದ ಜಲ್ಲಿ ಅವರು ಈಗ ಡ್ರೋನ್ ಅನ್ನ ಯಾವ ರೀತಿ ಸ್ಟಾರ್ಟ್ ಮಾಡಬೇಕು ಮತ್ತೆ ಯಾವ ರೀತಿ ಸಿಂಪಡಣೆ ಮಾಡುತ್ತೆ ನೋಡೋಣ ನಾವು. ಸೆನ್ಸಾರ್ ಮಧ್ಯೆ ಇದೆಯಲ್ಲ, GPS ಅಲ್ಲಿದೆ. ಬಟ್ಟೆಯಲ್ಲಿ ಕೆಳಗಡೆ ಅದಕ್ಕೆ ಸೆನ್ಸಾರ್ ಸಂವೇದಕ ಇದೆ, ಮೇಲ್ಗಡೆ GPS ಇದೆ. ಸ್ನೇಹಿತರೆ, ಈ ಒಂದು ಡ್ರೋನ್ ಅನ್ನ ಜಿಯೋ ಫೆನ್ಸಿಂಗ್ ಅಂತ ಮಾಡ್ತಾರೆ. ಅಂತಂದ್ರೆ ಯಾವುದೇ ಎಷ್ಟು ವ್ಯಾಪ್ತಿಗೆ ನಾವು ಅದನ್ನ ಫೆನ್ಸಿಂಗ್ ಅಂತಂದ್ರೆ ಒಂದು ನಾವು ಬೇಲಿ ಏನ್ ಹಾಕೋತೀವಿ ನಮ್ಮ ಜಮೀನುಗಳಿಗೆ ಆ ರೀತಿ ಆ ಒಂದು ವ್ಯಾಪ್ತಿಯನ್ನು ನಿಗದಿಪಡಿಸುವ ಮೂಲಕ ಆ ಒಂದು ಸಂವೇದಕ ಇದೆ ಸೆನ್ಸಾರ್, ಅದು ಅಷ್ಟೇ ವ್ಯಾಪ್ತಿಗೆ ಸಿಂಪಡಣೆ ಮಾಡಿ ಮತ್ತೆ ಮರಳುವ ಒಂದು ವ್ಯವಸ್ಥೆನೂ ಇದೆ. ರೈತ ಬಾಂಧವರೇ, ತಮ್ಮಲ್ಲಿ ಕೃಷಿ ಯಾಂತ್ರೀಕರಣ ಯೋಜನೆಯಡಿ ಕೃಷಿ ಇಲಾಖೆ ವತಿಯಿಂದ ಯಾವ ಸವಲತ್ತು ಪಡ್ಕೊಂಡಿದ್ದೀರಾ? ಯಾರು ಪಡ್ಕೊಂಡಿದ್ರೆ ದಯಮಾಡಿ ಕೈ ಎತ್ತಬೇಕು. ಆಯ್ತು, ಇಲ್ಲಿ ರೈತ ಬಾಂಧವರು ಪ್ರಥಮ ಕೈ ಎತ್ತಿದ್ದಾರೆ. ತಮ್ಮ ಹೆಸರು? ಅಶ್ವಥ್ ನಾರಾಯಣ ಅಂತೇಳಿ, ದೇವನಹಳ್ಳಿ ತಾಲೂಕು, ವಿಜಯಪುರ ಹೋಬಳಿ, ಬಿಜವಾರ ಗ್ರಾಮ. ನಾವು ನಮ್ಮ ತೋಟದಲ್ಲಿ ಬರೋ ತೆಂಗಿನ ಗರಿ, ದ್ರಾಕ್ಷಿ ಕಡ್ಡಿ ಎಲ್ಲ ವೇಸ್ಟ್ ಪೌಡರ್ ಮಾಡೋದಕ್ಕೆ ಮಿಷಿನ್ ತಗೊಂಡಿದ್ದೀರಿ. ಒಳ್ಳೆ ಅದರಿಂದ ಪ್ರಾಫಿಟ್ ಆಗಿದೆ, ಒಳ್ಳೆ ಗೊಬ್ಬರ ಸಿಗ್ತಾ ಇದೆ ನಮ್ಗೆ ಅದರಿಂದ. ಹೌದು. ಮತ್ತೆ ಬೇರೆ ಏನಾದರೂ ನಾವು ಆರ್ಟಿಕಲ್ಚರ್ ಬೂಮರ್ ತಗೊಂಡಿದ್ದೀರಿ, ಅದರಿಂದ ಆಗಿದೆ. ಕೃಷಿ ಹೊಂಡನೂ ಮಾಡಿದ್ರಿ, ಅದರಿಂದನೂ ಅನುಕೂಲ ಆಗಿದೆ. ಇವಾಗ ಇದು ಹೊಸ ದ್ರಾಕ್ಷಿ ಆಗ್ತಾ ಇದ್ರಿ, ಅದಕ್ಕೆ ಡ್ರಿಪ್ಗೆ ಸಹಾಯಧನ ಯಾಂತ್ರೀಕರಣ ಯೋಜನೆ ಉಪಕರಣಗಳು ತಗೊಂಡು. ಹೌದು. ಸರಿ, ಧನ್ಯವಾದಗಳು. ಮತ್ತೊಬ್ರು ಕೈ ಎತ್ತಿದ್ರು ಇಲ್ಲಿ. ತಾವು ರೈತ ತಮ್ಮ ಹೆಸರೇನು? ಸರ್, ತಮ್ಮ ಹೆಸರು ದೇವರಾಜ್ ಅಂತ, ತೈಲ್ಗೆರೆ, ಇದೇ ಗ್ರಾಮನೇ. ನಾವು ಪವರ್ ಮೀಟರ್ ತಗೊಂಡಿದ್ವಿ, ಅದು ಭಾಳ ನಮಗೆ ಅನುಕೂಲ ಆಗಿದೆ. ಈ ತೋಟಗಳಲ್ಲಿ ಸಣ್ಣ ಪುಟ್ಟ ಕಳೆ ಬಂದಾಗ ಅದನ್ನ ಉಳುಮೆ ಮಾಡ್ಕೊಂತೀವಿ. ಈ ಹೊಲದಲ್ಲಿ ಕುಂಟೆ ಸಹ ಹಾಕೊಂಡು ರಾಗಿ ಬೆಳೆಕ ಪ್ರಯತ್ನ ಪಡ್ತಾ ಇದ್ದೀವಿ. ಅದರಿಂದ ನಿಮಗೆ ಉಪಯೋಗ ಆಗಿದೆ, ಲಾಭ ಪಡ್ಕೊಂಡಿದ್ದೀವಿ. ಧನ್ಯವಾದಗಳು. ಮತ್ತೊಬ್ರು ರೈತರು ಇಲ್ಲಿ ಕೈ ಎತ್ತಿದ್ರು. ತಮ್ಮ ಹೆಸರು?
ಸರ್ ತಮ್ಮ ಹೆಸರು ಚಿಕ್ಕಪಟ್ಟಲ್ಲಪ್ಪನವರು ಅಂತ. ಯಾವರು? ತೈಲಗೆರೆ. ಏನು ಕೃಷಿ ಯಾಂತ್ರೀಕರಣದಲ್ಲಿ ಯಾವ ಉಪಕರಣಗಳು ಪಡ್ಕೊಂಡಿದ್ದೀರಾ? ರೋಟ್ರಿ ತಗೊಂಡಿದ್ದೀವಿ ಸರ್. ರೋಟ್ರಿ ತಗೊಂಡಿದ್ದೀವಿ. ನಾವು ಸ್ವಲ್ಪ ತೋಟ ಮಾಡ್ತಾ ಇದ್ದೀವಿ. ನಮ್ಗೆ ಅನುಕೂಲ ಆಗಿದೆ. ಇವಾಗ ನೇಗಿಲಿನೂ ಬೇಕು, 5 ನೇಗಿಲೆ. ಔಷಧಿ ಹೊಡೆ ಮೋಟ್ರ್ ಬೇಕು, ಪಂಪು ಮೋಟ್ರು. ಸೊ ಅದೆಲ್ಲ ಕೃಷಿ ಇಲಾಖೆ ವತಿಯಿಂದ ತಗೋಬಹುದು ಸರ್. ಲಭ್ಯ ಇದೆ. ಅರ್ಜಿ ಸಲ್ಲಿಸಿ ಪಡ್ಕೊಳ್ಬಹುದು. ಹೌದು ಸರ್. ಧನ್ಯವಾದಗಳು. ಮಂಜುನಾಥ್ ಅವರೇ, ತಾವು ಈಗಾಗಲೇ ಕೃಷಿ ಇಲಾಖೆಯಿಂದ ನೀಡಲಾಗುತ್ತಿರುವಂತಹ ಏನು ಕೃಷಿ ಯಾಂತ್ರೀಕರಣ ಯೋಜನೆಯಡಿ ಹಲವಾರು ಸವಲತ್ತುಗಳನ್ನು ಪಡೆದಿದ್ದೀರಾ ಅಂತ ಹೇಳಿದ್ದೀರಾ. ಈಗ ನಮಗೆ ಇಲ್ಲಿ ಮಿನಿ ಟ್ರ್ಯಾಕ್ಟರ್ ಕಾಣಿಸ್ತಿದೆ, ಅಲ್ಲೊಂದು ಟ್ರ್ಯಾಕ್ಟರ್ ಕಾಣಿಸ್ತಾ ಇದೆ. ಈ ಮಿನಿ ಟ್ರ್ಯಾಕ್ಟರ್ ಎಷ್ಟು ಸಹಾಯಧನದ ಅಡಿಯಲ್ಲಿ ತಗೊಂಡಿದ್ದೀರಾ ತಾವು? ಸರ್, NHM ಸ್ಕೀಮಲ್ಲಿ 75,000 ಸಬ್ಸಿಡಿ ಕೊಟ್ಟಿದ್ದಾರೆ. 5,80,000 ಗಾಡಿ ಕಾಸ್ಟು ಆಗಿದೆ. ಅದರಲ್ಲಿ 75,000 ಸಬ್ಸಿಡಿ ಇದೆ. ಟ್ರ್ಯಾಕ್ಟರ್ ತಗೊಂಡಿದ್ದೀವಿ. ಸೊ ಹಾಗೆಯೇ ಬೇರೆ ಬೇರೆ ಕೃಷಿ ಏನು ಯಾಂತ್ರೀಕರಣ ಯೋಜನೆಯಲ್ಲಿ ಯಂತ್ರೋಪಕರಣಗಳನ್ನು ತಗೊಂಡಿದ್ದೀರಾ ಅಂತ ಹೇಳಿದ್ದೀರಾ ಸರ್. ಯಾವ್ಯಾವ ಯಂತ್ರೋಪಕರಣಗಳಿದೆ ನಿಮ್ಮಲ್ಲಿ? ಈ ಮಲ್ಟಿ ಕ್ರಾಪ್ ಮಿಷಿನು ಟ್ರ್ಯಾಕ್ಟರ್ದಲ್ಲಿ ಅಲ್ಲಿದೆ. ರೋಟೋವೇಟರ್ ತಗೊಂಡಿದ್ದೀವಿ, ಕಲ್ಟಿವೇಟರ್ ತಗೊಂಡಿದ್ದೀವಿ, 5 ನೇಗಿಲು ತಗೊಂಡಿದ್ದೀವಿ, ಫ್ಲೋರ್ ಮಿಲ್ ತಗೊಂಡಿದ್ದೀವಿ, ಎಲ್ಲ ಇಂಪ್ಲಿಮೆಂಟ್ಸ್ ಎಲ್ಲ ತಗೊಂಡಿದ್ದೀವಿ. ಹೌದಾ? ಈ ಕೃಷಿ ಯಾಂತ್ರೀಕರಣ ಯೋಜನೆಯಲ್ಲಿ ಇಷ್ಟೆಲ್ಲ ಸವಲತ್ತು ಪಡ್ಕೊಂಡಿದ್ದೀರಾ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಅಂತಂದ್ರೆ ಯಾವ ರೀತಿ ಅದರಿಂದ ಲಾಭ ಪಡ್ಕೊಂಡಿದ್ದೀರಾ ನೀವು? ಮ್ಯಾನ್ ಪವರ್ ಮಾಡಬೇಕಾದ್ರೆ 16 ಜನ ಮಾಡಬೇಕಾಗಿತ್ತು. ಇದೆಲ್ಲ ಒಂದು 10-15 ನಿಮಿಷದಾಗ ಮಾಡ್ತದೆ. ಕಾಸ್ಟು ಉಳಿತದೆ. ಇದ್ರ ವ್ಯವಸ್ಥೆ ಎಲ್ಲರೂ ಟೆಕ್ನಿಕಾಲಜಿ ಬದಲಾವಣೆ ಆದಂಗೆಲ್ಲ ಮಿಷನರಿ ಬಂತು. ಮಿಷನರಿ ಬದಲಾವಣೆ ಆದಂಗೆಲ್ಲ ವ್ಯವಸಾಯ ಸಲ್ಲಿಸಾಗ್ತವೆ. ಅಂದ್ರೆ ಈಗ ಕೃಷಿ ಕಾರ್ಮಿಕರ ಕೊರತೆಯನ್ನ ನೀಗಿಸೋದಕ್ಕೆ ಅದೊಂದು ಸಮಸ್ಯೆ, ದೊಡ್ಡ ಸಮಸ್ಯೆ ನೀಗಿಸಿದಂಗಾಗಿದೆ. ಸೊ ಆ ಒಂದು ಕೃಷಿ ಕಾರ್ಮಿಕರ ಕೊರತೆ ಇರುವಂತಹ ಈ ಒಂದು ಸನ್ನಿವೇಶದಲ್ಲಿ ಇಂಥ ಕೃಷಿ ಯಂತ್ರೋಪಕರಣಗಳನ್ನೆಲ್ಲ ಬಳಸ್ಕೊಂಡಾಗ ಕಡಿಮೆ ಸಮಯದಲ್ಲಿ ಕಡಿಮೆ ಖರ್ಚಿನಲ್ಲಿ ಎಲ್ಲ ಕೃಷಿ ಚಟುವಟಿಕೆಗಳನ್ನು ಸುಗಮವಾಗಿ ಸುಲಲಿತವಾಗಿ ಕೈಗೊಳ್ಳಬಹುದು ಅಂತ ಹೇಳೋದಕ್ಕೆ ಇಷ್ಟಪಡ್ತಿದ್ದಾರೆ. ಕುಬೋಟ ಬಂದು ಅದು 10 ಲಕ್ಷ ಚಿಲ್ಲರೆ, 10,60,000, 75,000 ಸಬ್ಸಿಡಿ ಕೊಟ್ಟಿದ್ದಾರೆ. ಇನ್ನು ಬಾಕಿದೆಲ್ಲ ನಾವು ಅಮೌಂಟ್ ಹಾಕಿ ರೈತರ ವಂತಿಗೆ ಹಾಕಿ ತಗೊಂಡಿದ್ದೀವಿ. ರೈತ ಬಂದವರೇ, ಕೃಷಿ ಯಾಂತ್ರೀಕರಣ ಯೋಜನೆಯಡಿ ತೈಲಗೆರೆ ಮಂಜುನಾಥ್ ಅವರು ಇಷ್ಟೊತ್ತು ನಮ್ಮಲ್ಲಿ ಏನೇನು ಒಂದು ಸವಲತ್ತು ಪಡ್ಕೊಂಡಿದ್ದಾರೆ, ಸೊ ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನೀಡಿದ್ದಾರೆ. ಹಾಗೆಯೇ ಉಳಿದ ರೈತ ಬಾಂಧವರು ಸಹ ಈ ಒಂದು ಯಾಂತ್ರೀಕರಣ ಯೋಜನೆಯ ಒಂದು ಸದುಪಯೋಗ ಪಡೆದುಕೊಂಡು ತಾವು ಸಹ ಆರ್ಥಿಕವಾಗಿ ಸಬಲೀಕರಣರಾಗಬೇಕು, ಒಳ್ಳೊಳ್ಳೆ ಬೆಳೆಗಳನ್ನು ಬೆಳ್ಕೊಂಡು ಹೆಚ್ಚಿನ ಒಂದು ಉತ್ಪಾದಕತೆಯನ್ನು ಪಡೆದುಕೊಂಡು ಆರ್ಥಿಕವಾಗಿ ಸದೃಢರಾಗಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ರೈತ ಬಾಂಧವರೇ, ಇದಾಗಿತ್ತು ನಮ್ಮ ಕೃಷಿ ಇಲಾಖೆಯ ಪ್ರಾಯೋಜಿತ ನೇಗಿಲಯೋಗಿ ಸರಣಿ ಕಾರ್ಯಕ್ರಮದ 21ನೇ ಸಂಚಿಕೆ. ಮತ್ತೆ ನಾವು 22ನೇ ಸಂಚಿಕೆಯನ್ನು ಮತ್ತೊಂದು ಜಿಲ್ಲೆಗೆ ಹೋಗಿ ನೇಗಿಲಯೋಗಿ ಸರಣಿ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ಶುಭಕಾಮನೆಗಳು. ನಮಸ್ಕಾರ.